ರಾಜ್ಯ ರಾಜಕೀಯಕ್ಕೆ ಎಐಸಿಸಿ ಅಧ್ಯಕ್ಷ ಮಲ್ಲಿಕಾರ್ಜುನ್ ಖರ್ಗೆ ಮತ್ತೆ ಬರಲ್ಲ. ದೆಹಲಿಯಲ್ಲಿ ಸಿಎಂ ಡಿಸಿಎಂಗೆ ಹೈಕಮಾಂಡ್ ಮಾಹಿತಿಯನ್ನು ಕೊಟ್ಟಿದೆ, ಮನವರಿಕೆಯನ್ನು ಮಾಡಿದೆ. ರಾಷ್ಟ್ರ ರಾಜಕೀಯದಲ್ಲೇ ಖರ್ಗೆ ಇರ್ತಾರೆ, ಮುಂದುವರಿತಾರೆ. ಈ ಬಗ್ಗೆ ಚರ್ಚೆ ಅಪ್ರಸ್ತುತ ಅಂತ ಕಾಂಗ್ರೆಸ್ ಹೈಕಮಾಂಡ್ ಹೇಳಿದೆ. ರಾಹುಲ್ ಗಾಂಧಿ, ಸುರ್ಜೇವಾಲಾ ಸಿಎಂ ಡಿಸಿಎಂಗೆ ಮಾಹಿತಿಯನ್ನು ಕೊಟ್ಟಿದ್ದಾರೆ. ಒಂದು ರೀತಿಯ ಭಯ ಇತ್ತು, ಅದು ಡಿಸಿಎಂ ಹಾಗೂ ಸಿಎಂ ಇಬ್ಬರಲ್ಲೂ ಇತ್ತು. ಮಲ್ಲಿಕಾರ್ಜುನ್ ಖರ್ಗೆ ಇತ್ತೀಚೆಗಷ್ಟೇ ಮಾತಾಡಿದರು, ಈ ಹಿಂದೆ ಮುಖ್ಯಮಂತ್ರಿ ಆಗಬೇಕಾಗಿತ್ತು, 1999ರಲ್ಲಿ ನಾನು ವಂಚಿತನಾದೆ ಅಂತ ಮಾತಾಡಿದರು. ಸೊ ಇನ್ನೇನು ಅವರ ರಾಜ್ಯಸಭೆಯ ಅವಧಿ ಕೂಡ ಮುಕ್ತಾಯ ಆಗುತ್ತೆ. ಅದಾದ ನಂತರ ರಾಜ್ಯ ರಾಜಕಾರಣಕ್ಕೆ ಬಂದುಬಿಟ್ರೆ, ಮುಂದೆ ಅವರೇ ಮುಖ್ಯಮಂತ್ರಿ ಆಗಿಬಿಟ್ರೆ ಅನ್ನೋ ಭಯ ಡಿ ಸಿ ಎಂಗೂ ಇತ್ತು, ಸಿ ಎಂಗೂ ಇತ್ತು. ಹಾಗಾಗಿ ಈಗ ಹೈಕಮಾಂಡ್ ಸ್ಪಷ್ಟವಾಗಿ ಹೇಳಿದೆ. ಶಿವಪ್ರಸಾದ್ ನ್ಯೂಸ್ ರೂಮ್ನಿಂದ ಲೈವ್ನಲ್ಲಿ ಜಾಯ್ನ್ ಆಗ್ತಾ ಇದೆ. ಶಿವಪ್ರಸಾದ್, ಈ ಹಿಂದೆ ಮುಖ್ಯಮಂತ್ರಿ ಸ್ಥಾನ ತಪ್ಪಿತು ಅಂತೇಳಿ ಹೇಳಿದರು ಮಲ್ಲಿಕಾರ್ಜುನ್ ಖರ್ಗೆ ಅವರು. ಅವರ ರಾಜ್ಯಸಭೆಯ ಅವಧಿ ಇನ್ನೇನು ಮುಕ್ತಾಯ ಆಗುತ್ತೆ. ಮುಖ್ಯಮಂತ್ರಿ ಹಾಗೂ ಉಪಮುಖ್ಯಮಂತ್ರಿ ಇಬ್ಬರಿಗೂ ಒಂದು ಸಣ್ಣ ಅಳುಕಿತ್ತು, ಭಯ ಇತ್ತು. ಮಲ್ಲಿಕಾರ್ಜುನ್ ಖರ್ಗೆ ಅವರು ಮತ್ತೆ ವಾಪಸ್ ಬಂದುಬಿಟ್ರೆ ಏನು ಅಂತ. ಸೊ ಈಗ ಒಂದು ಸ್ಪಷ್ಟೀಕರಣ ಸಿಕ್ದಂಗಾಯಿತು, ಒಂದು ನಿಟ್ಟುಸಿರು ಬಿಟ್ಟಂಗಾಯಿತು ಅಂತ. ಖಂಡಿತವಾಗಿಯೂ ಈಗಾಗಲೇ ರಾಜ್ಯ ರಾಜಕಾರಣಕ್ಕೆ ಸಂಬಂಧಪಟ್ಟಂತೆ ಖರ್ಗೆ ಅವರ ಘಟನಾವಳಿಗಳ ವಿಚಾರ ಕುರಿತಂತೆ ಏನು ಪ್ರಸ್ತಾಪ ಮಾಡಿದ್ರು, ಆ ಸಂದರ್ಭದಲ್ಲಿ ರಾಜ್ಯ ಮಟ್ಟದಲ್ಲಿ ಹಲವು ನಾಯಕರು ತಮ್ಮದೇ ಆದಂಥ ಅಭಿಪ್ರಾಯಗಳನ್ನು ಕೂಡ ವ್ಯಕ್ತಪಡಿಸಿದರು. ಈ ಸಂಬಂಧ ಹೈಕಮಾಂಡ್ ನಾಯಕರಿಗೆ ಮಾಹಿತಿಯನ್ನು ನೀಡಿದಂಥ ಸಿಎಂ ಡಿಸಿಎಂ ಅವರು ನಿನ್ನೆ ವಿಸ್ತೃತವಾದಂಥ ಚರ್ಚೆಯನ್ನು ಮಾಡಿದ್ರು. ಖರ್ಗೆ ಅವರು ಏನಾದರೂ ರಾಜ್ಯ ರಾಜಕಾರಣಕ್ಕೆ ವಾಪಸ್ ಆಗ್ತಾರಾ ಎಂಬತಕ್ಕಂಥ ವಿಚಾರವನ್ನು ಕೂಡ ಹೈಕಮಾಂಡ್ ಮುಂದಿಟ್ಟಿದ್ರು. ಈ ಸಂದರ್ಭದಲ್ಲಿ ಮತ್ತೊಮ್ಮೆ ಖರ್ಗೆ ಅವರನ್ನು ರಾಜ್ಯ ರಾಜಕಾರಣಕ್ಕೆ ಕಳಿಸ್ತಕ್ಕಂಥ ಯಾವುದೇ ಲೆಕ್ಕಾಚಾರ ಇಲ್ಲ. ಖರ್ಗೆ ಅವರು ರಾಷ್ಟ್ರ ಮಟ್ಟದಲ್ಲಿ ಎಐಸಿಸಿ ಅಧ್ಯಕ್ಷರಾಗಿ, ವಿರೋಧ ಪಕ್ಷದ ನಾಯಕರಾಗಿ ಸಮರ್ಥವಾಗಿ ಕೆಲಸ ಮಾಡ್ತಾ ಇದ್ದಾರೆ. ಅವರ ಸೇವೆ ರಾಷ್ಟ್ರ ರಾಜಕಾರಣಕ್ಕೆ ಅಗತ್ಯತೆ ಇದೆ, ಅನಿವಾರ್ಯತೆ ಇದೆ. ಹಾಗಾಗಿ ಮತ್ತೊಮ್ಮೆ ರಾಜ್ಯ ರಾಜಕಾರಣಕ್ಕೆ ಬರೋದಿಲ್ಲ. ರಾಜ್ಯದ ವಿಚಾರ ಕುರಿತಂತೆ ತಾವೇ ಗಮನ ಹರಿಸಬೇಕು, ಪಕ್ಷ ಮತ್ತು ಸರ್ಕಾರದ ಇಮೇಜ್ ಅನ್ನು ಹೆಚ್ಚಿಸಬೇಕು ಎಂಬತಕ್ಕಂಥ ಸೂಚನೆಯನ್ನು ಕೂಡ ನೀಡಿದ್ದಾರೆ. ಈಗಾಗಲೇ ಕೇಂದ್ರದಲ್ಲಿ ಕೇಂದ್ರ ಸರ್ಕಾರದ ವಿರುದ್ಧ ಇರ್ಬೋದು, ಮತ್ತೆ ಹಲವು ರಾಜ್ಯಗಳ ಚುನಾವಣೆಯಲ್ಲೂ ಕೂಡ ಖರ್ಗೆ ಅವರು ಸಮರ್ಥವಾಗಿ ನಿಭಾವಣೆ ಮಾಡಿರೋದ್ರಿಂದ ಅವರೇ ಮುಂದುವರಿತಾರೆ ಎಂಬತಕ್ಕಂಥ ಮಾಹಿತಿಯನ್ನು ಕೂಡ ನೀಡಿದ್ದಾರೆ. ಹಾಗಾಗಿ ಸಿಎಂ ಹಾಗೂ ಡಿ ಸಿ ಎಂಗೆ ಈ ವಿಚಾರದಲ್ಲಿ ಗೊಂದಲ ಬೇಡ. ಪಕ್ಷ ಮತ್ತು ಸರ್ಕಾರದ ವಿಚಾರದಲ್ಲಿ ಖರ್ಗೆ ಅವರು ಕೆಲವೊಂದಿಷ್ಟು ಸಲಹೆ ಸೂಚನೆಗಳನ್ನಷ್ಟೇ ನೀಡ್ತಾರೆ. ಹಾಗಾಗಿ ತಾವೇ ರಾಜ್ಯದ ವಿಚಾರಗಳನ್ನು ನೋಡ್ಕೊಳ್ಬೇಕು ಅಂತಕ್ಕಂಥ ಮಾಹಿತಿಯನ್ನು ಕೂಡ ನೀಡಿದ್ದಾರೆ. ಹಾಗಾಗಿ ಖರ್ಗೆ ಅವರು ಮತ್ತೊಮ್ಮೆ ರಾಜ್ಯ ರಾಜಕಾರಣಕ್ಕೆ ವಾಪಸ್ ಆಗ್ತಕ್ಕಂಥ ವಿಚಾರದ ಗೊಂದಲ ಏನಿದೆ, ಅದಕ್ಕೆ ಖುದ್ದು ಹೈಕಮಾಂಡ್ ನಾಯಕರೇ ಬ್ರೇಕ್ ಹಾಕಿರ್ತಕ್ಕಂಥದ್ದು. ವಾಸುದೇವ್. ಓಕೆ, ಥ್ಯಾಂಕ್ ಯು ಶಿವಪ್ರಸಾದ್. ನ್ಯೂಸ್ ಫಸ್ಟ್, ನಿರ್ಭೀತಿಯಿಂದ ನಿಮ್ಮ ಪರವಾಗಿ.